ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಎಪಿಸೋಡ್ 54 54ನೇ ಎಪಿಸೋಡ್ ಅಲ್ಲಿ ಯಾರ ಆಟ ಚೆನ್ನಾಗಿತ್ತು, ಯಾರ ಆಟ ಡೌನ್ ಆಗಿತ್ತು, ಬರ್ತಾ ಆಟದಲ್ಲಿ ಸೋಲ್ತಾ ಇದಾರೆ ಕೆಲವು ಕಂಟೆಸ್ಟೆಂಟ್ ಗಳು ಅಂತ ಹೇಳ್ಬೋದು. ಒಂದು ಫಿಸಿಕಲ್ ಟಾಸ್ಕ್ ಆಗಿರ್ಬೋದು, ಮಾತಲ್ಲಾಗಿರ್ಬೋದು, ಇಲ್ಲ ವ್ಯಕ್ತಿತ್ವದಲ್ಲಾಗಿರ್ಬೋದು. ಕೆಲವು ಕಂಟೆಸ್ಟೆಂಟ್ ಗಳು ಇನ್ನೂ ಒಂದು ರೀಚ್ ಆಗ್ಬೇಕು ಹೈ ಲೆವೆಲ್ಗೆ, ಬಟ್ ಡೌನ್ ಆಗ್ತಾ ಇದಾರೆ. ಅಂತವ್ರು ಯಾರು, ಮತ್ತೆ ಅವರ ಆಟವನ್ನು ಮೇಲ್ಮಟ್ಟಕ್ಕೆ ತಗೊಂಡೋಗೋರು ಯಾರು ಅಂತ ಮಾತಾಡೋಣ. ಮುಖ್ಯವಾಗಿ 5-6 ಪಾಯಿಂಟ್ಸ್ ಅಂತ ತಗೋಬೇಕಂದ್ರೆ ಇಲ್ಲಿ ಹನುಮಂತ್ ಅವ್ರ ಬಗ್ಗೆ ಮಾತಾಡ್ಲೇಬೇಕು. ಅದಾದ್ಮೇಲೆ ಮೋಕ್ಷಿತ್ ಅವ್ರ ಟಾಸ್ಕ್ ಬಗ್ಗೆ ಮಾತಾಡ್ಲೇಬೇಕು. ನಮ್ಮ ಭವ್ಯಗೌಡ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಈ ಎಪಿಸೋಡ್ಗೆ ಕಳಂಕ ಬಂದಂಗಾಗುತ್ತೆ. ಅದಾದ್ಮೇಲೆ ಶಿಶಿರ ಡೌನ್ ಫಾಲ್ ಆದ್ರ, ಅದಾದ್ಮೇಲೆ ನಮ್ಮ ಈ ರಜತ್ ಅವರು ಆಟದಲ್ಲಿ ಯಾವ ರೀತಿ ಇತ್ತು, ಮಾತಲ್ಲಿ ಯಾವ ರೀತಿ ಇತ್ತು, ಶೋಭಾ ಶೆಟ್ಟಿ ಅವರಿಗೆ ಇಂಜುರಿ ಆದ್ರಿಂದ ಅವರ ಆಟ ಡೌನ್ ಆಯ್ತಾ. ಅದಾದ್ಮೇಲೆ ಇಲ್ಲಿ ಮಾತಾಡಲೇಬೇಕಾಗಿದ್ದು ಚೈತ್ರ ಅವರ ಉಸ್ತುವಾರಿ ಬಗ್ಗೆ, ಉಸ್ತುವಾರಿ ಯಾವ ರೀತಿ ಮಾಡಿದ್ರು, ಅದರಿಂದ ಹೆಲ್ಪ್ ಆಗಿದ್ದು ಹೇಗೆ. ಅದಾದ್ಮೇಲೆ ನಮ್ಮ ಶಶಿರ್ ಅವ್ರ ಆಟ ಎಲ್ಲಿ ಹೋಯ್ತು, ಕಳೆದೇ ಹೋದ್ರ ಆಟದಲ್ಲಿ ಅಂತ ಮಾತಾಡಬೇಕು. ಅದಾದ್ಮೇಲೆ ನಮ್ಮ ತ್ರಿವಿಕ್ರಮ್ ಅವ್ರ ಆಟ ತುಂಬಾ ಡೌನ್ ಫಾಲ್ ಆಗ್ತಾ ಇದೆ ಒಂದು ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ. ಕಂಪೇರ್ ಟು ಮಂಜಣ್ಣ ಕಂಪೇರ್ ಮಾಡ್ಕೊಂಡು ತ್ರಿವಿಕ್ರಮ್ ಅವ್ರು ಎಲ್ಲೋ ಡೌನ್ ಆದ್ರೆ ಅನ್ಸುತ್ತೆ. ಇನ್ನು ಮಂಜಣ್ಣ ಬಗ್ಗೆ ಮಾತಾಡ್ಬೇಕಂದ್ರೆ ಗೇಮ್ ಚೇಂಜರ್. ಬಿಗ್ ಬಾಸ್ಗೆ ಇಂತ ಕಂಟೆಸ್ಟೆಂಟ್ ಬೇಕೇ ಬೇಕನ್ಸುತ್ತೆ. ಯಾಕಂದ್ರೆ ಅಷ್ಟು ಫಿಸಿಕಲ್ ಆಗಿ ಆಡ್ತಾರೆ, ಸ್ಟ್ರಾಟಜಿ ಯೂಸ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ, ಯಾರು ಯಾಕೆ ಆಡ್ಸ್ಬೇಕಂತ ಹೇಳ್ತಾರೆ. ಓವರ್ ಆಲ್ ಆಗಿ ಎಪಿಸೋಡ್ ಅಲ್ಲಿ ನಿನ್ನೆ ಎಪಿಸೋಡ್ ಆಫ್ ದ ಹೀರೋ ಅಂತ ಹೇಳ್ಬೇಕಂದ್ರೆ ಅದನ್ನ ಮಂಜಣ್ಣ ಹೇಳ್ಬೇಕು. ಇನ್ನ ಎಪಿಸೋಡ್ ಶುರುವಾಗ್ತಾನೆ ನಮ್ಮ ಟಾಸ್ಕ್ ಆಡ್ತಾ ಇರ್ತಾರೆ. ಅಂದ್ರೆ ಬಾಲ್ ಎಲ್ಲ ಕೂಡಿಟ್ಟಿರ್ತಾರೆ, ಆ ಬಾಲ್ ತಗೊಂಡು ಆ ಬೌಲ್ ಇದ್ರಲ್ಲಿ ಹಾಕ್ಬೇಕು. ಅದರಲ್ಲಿ ಗುಡ್ ಜಾಬ್ ಅಂತ ಹೇಳೋದು ಹನುಮಂತ ಅವರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಡ್ತಾರೆ. ಆಕ್ಚುಲಿ ಆ ಟಾಸ್ಕ್ ಅಲ್ಲಿ ಆಡಿದ್ದು ಮಾತ್ರ ಎಕ್ಸಲೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ 3 ಟೈಮ್ ಅಲ್ಲಿ ಹೋದಾಗ್ಲೂ ಅದು ಹನುಮಂತ ಅವರೇ ಆಡ್ತಾರೆ ಟಾಸ್ಕ್. ಒಂದು ಸಲ ಮೇಲ್ ಕಂಡೀಷನ್ ಹೋಗಿರ್ತಾರೆ, ಆ ಟೈಮಲ್ಲಿ ಅವರೇ ಹಾಕ್ತಾರೆ ಬಾಲು. ಆಮೇಲೆ ಫಿಮೇಲ್ ಕಂಡೀಷನ್ ಹೋಗ್ತಾರೆ, ಆಮೇಲೆ ಅವರೇ ಹಾಕ್ತಾರೆ. ಅದಾದ್ಮೇಲೆ ಕೂಡ ಅವರೇ ಹಾಕ್ತಾರೆ ಬಾಲ್. ಅದ್ರೊಳಗಡೆ ತ್ರಿವಿಕ್ರಮ್ ಹಾಕ್ಬೇಕಾದ್ರೂ ಹನುಮಂತವ್ರು ಅವ್ರಿಗಿಂತ ಬೇಗನೆ ಮುಗಿಸಿರ್ತಾರೆ ಆ ಬಾಲ್ ಹಾಕೋದ್ರಲ್ಲಿ. ಆದ್ರಿಂದ ನನಗೆ ಹನುಮಂತ ಇಸ್ ಸೂಪರ್ ಅಂತ ಹೇಳ್ಬೋದು ನಿನ್ನ ಟಾಸ್ಕ್ ಅಲ್ಲಿ. ಇನ್ನು ಆ ಟಾಸ್ಕ್ ಎಲ್ಲ ಆದ್ಮೇಲೆ ಗಂಡ್ ಮಕ್ಳೆಲ್ಲ ಮತ್ತೆ ಹೆಣ್ಮಕ್ಳನ್ನ ಬಿಡ್ತಾರೆ. ಆ ಹೆಣ್ಮಕ್ಳು ಬಿಡೋ ಟೈಮ್ ಅಲ್ಲಿ ನಮ್ಮ ಮೋಕ್ಷತ ಭವ್ಯಗೌಡ ಹೋಗಿರ್ತಾರೆ ಒಂದು ಬ್ಲೂ ಟೀಮ್ ಕಡೆಯಿಂದ, ರೆಡ್ ಟೀಮ್ ಕಡೆಯಿಂದ ಗೌತಮಿ ಮತ್ತೆ ಶೋಭಾ ಶೆಟ್ಟಿ ಹೋಗಿರ್ತಾರೆ. ಅಲ್ಲಿ ಫಿಮೇಲ್ ಕಂಟೆಸ್ಟೆಂಟ್ ಗಳು ಗೇಮ್ ಆಡಕ್ಕೆ ಹೋದಾಗ ಭವ್ಯ ಟೀಮ್ ಬ್ಲೂ ಟೀಮ್ ಒಂದು ಮೇಲ್ಗಲ್ ಸಾಧಿಸಿತ್ತು, ರೆಡ್ ಟೀಮ್ ಅಷ್ಟು ಬಾಲ್ ತರಕ್ ಆಗ್ಲಿಲ್ಲ. ಕೇವಲ 2 ಬಾಲ್ ಮಾತ್ರ ಸಂಗ್ರಹಣೆ ಮಾಡಕ್ಕಾಗಿತ್ತು. ಅದಾದ್ಮೇಲೆ ರೆಡ್ ಟೀಮೇ ಅದರಲ್ಲಿ ಅಷ್ಟೊಂದು ಏನೋ ತೋರಿಸಲಿಲ್ಲ. ಇದೆಲ್ಲ ಆದ್ಮೇಲೆ ಅದರಲ್ಲಿ ಇಂಜುರಿ ಆಗುತ್ತೆ ನಮ್ಮ ಶೋಭಾ ಶೆಟ್ಟಿ ಅವರಿಗೆ, ಕಂಪ್ರೆಸನ್ ಕರ್ಕೊಂಡು ಹೋಗಿ. ಅದಾದ್ಮೇಲೆ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ, ಶೋಭಾ ಶೆಟ್ಟಿ ಅವರು ಈ ಟಾಸ್ಕ್ ಆಡಂಗಿಲ್ಲ ವೈದ್ಯಗಳ ಮೇರೆಗೆ ಅಂತ. ಆ ಟೈಮಲ್ಲಿ ನಮ್ಮ ಚೈತ್ರ ಮತ್ತು ಗೌತಮಿ ಅವರು ಹೋಗ್ತಾರೆ. ಅಷ್ಟೇನು ಆಡಿಲ್ಲ ಅನ್ಸುತ್ತೆ. ಟೋಟಲ್ ಆಗಿ ಈ ಫಿಮೇಲ್ ಕಂಟೆಸ್ಟೆಂಟ್ ಗಳು ಅಲ್ಲಿ ಆ ಗೇಮ್ ಆಡ್ಬೇಕಾದ್ರೆ ಗೆದ್ದಿದ್ದು ಮಾತ್ರ ಭವ್ಯ ಮತ್ತು ಮೋಕ್ಷಿತ್ ಅಂತ ಹೇಳ್ಬೋದು. ಇಸ್ ಎಕ್ಸಲೆಂಟ್ ಡಿಡ್ ಜಾಬ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿಬ್ರು ಆಟ ಆಡಿದ್ರು ಕಂಪೇರ್ ಟು ರೆಡ್ ಟೀಮ್, ಅಷ್ಟು ಚೆನ್ನಾಗಿತ್ತು. ಇನ್ನು ಅದಾದ್ಮೇಲೆಲ್ಲ ಹೊರಗಡೆ ಬರ್ತಾರೆ. ಆ ಟಾಸ್ಕ್ ಗೆಲ್ಬೇಕಾ ಅಂತ ಒಂದು ಪಣ ತೊಟ್ಟಿರುವ ಇವರು ರೆಡ್ ಟೀಮ್ ಅವ್ರು ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಡ್ತಾರೆ. ಇನ್ನು ನೆಕ್ಸ್ಟ್ ಟೈಮ್ ಅಲ್ಲಿ ನಮ್ಮ ಹುಡುಗರು ಹೋಗ್ತಾರೆ ಮೇಲ್ ಕಂಟೆಸ್ಟೆಂಟ್ ಗಳು. ಆ ಮೇಲ್ ಕಂಟೆಸ್ಟೆಂಟ್ ಅದ್ರಲ್ಲಿ ಹೋದಾಗ ಎಷ್ಟು ಚೆನ್ನಾಗಿ ಆಡ್ತಾರೆ ಆಟ ಅಂದ್ರೆ ರಜತ್ ಆಗಲಿ ಮಂಜಣ್ಣ ಆಗ್ಲಿ ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ಯಾವುದೇ ಒಂದು ಸಮಯ ಬಂದಾಗ ಅವಕಾಶ ಕೊಡದೇನೆ ಆಟ ಆಡ್ತಾ ಇದ್ರು. ಆ ರೀತಿಯಾಗಿ ಆಟ ಆಡಿದ್ರು. ಅದರಲ್ಲಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಆ ಬಾಲ್ ಬರ್ಬೇಕಾದ್ರೆ ರಜತ್ ಅವ್ರು ಬಾಲ್ ತಗೊಂಡು ಅವ್ರಿಗೆ ಕೈಗೆ ಸಿಗ್ದಂಗೆ ಅಪೋಸಿಟ್ ಟೀಮ್ ಕೈ ಸಿಗ್ದಂಗೆ ಮಾಡ್ತಾ ಇದ್ರು. ಆದ್ರಿಂದ ಆ ಟಾಸ್ಕ್ ಅಲ್ಲಿ ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ಆಡಿದ್ದು ಮಾತ್ರ ರಜತ್ ಮಂಜ್ ಅಂತ ಹೇಳ್ಬೋದು. ಎಲ್ಲ ಸೋತೆ ಬಿಟ್ರ. ಮತ್ತೆ ತ್ರಿವಿಕ್ರಮ್ ಧರ್ಮ ಅವರು ಅಷ್ಟೊಂದೇ ಅದು ಇನ್ಕ್ಲೂಡ್ ಆಗಿಲ್ಲ ಗೇಮ್ ಅಲ್ಲಿ. ಬಟ್ ತ್ರಿವಿಕ್ರಮ್ ಒಬ್ರ ಕೈಲಿ ಆಡಕ್ ಕೂಡ ಆಗ್ಲಿಲ್ಲ. ಆ ಬಾಲ್ ಹಾಕೋದ್ರಲ್ಲಾಗ್ಲಿ ಇಲ್ಲ ಬಾಲ್ ಹಿಡಿಯೋದ್ರಲ್ಲಾಗ್ಲಿ ಯಾಕೋ ನಿನ್ನೆ ಫಿಸಿಕಲ್ ಅಲ್ಲಿ ತ್ರಿವಿಕ್ರಮ್ ಅವರು ಅಷ್ಟು ಚೆನ್ನಾಗಿ ಆಟ ಕಾಣಲಿಲ್ಲ ಅಂತ ಅನ್ಸುತ್ತೆ. ಟೋಟಲ್ ಆಗಿ ಈ ಟಾಸ್ಕ್ ಅಲ್ಲಿ ಮಾತ್ರ ಗೆದ್ದಿದ್ದು ರೆಡ್ ಟೀಮೇ, ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಆ ಎಲ್ಲ ಟಾಸ್ಕ್ ಆದ್ಮೇಲೆ ಪಾಯಿಂಟ್ಸ್ ಬರ್ತವೆ, 9,000 ಪಾಯಿಂಟ್ಸ್. ಅದ್ರಲ್ಲೆಲ್ಲ ಉತ್ತಮ ಅಂದ್ರೆ ಆ ಟಾಸ್ಕ್ ಅಲ್ಲಿ ಆಡಿಬೇಕಾದ್ರೆ ನಿಮಗೆ ಉತ್ತಮ ಅನ್ಸಿದ್ದು ಯಾರಂತ ಶೋಭಾ ಶೆಟ್ಟಿಗೆ ಮತ್ತು ಭವ್ಯಗೌಡರಿಗೆ ಪ್ರಶ್ನೆ ಮಾಡಿದಾಗ ಭವ್ಯಗೌಡ ಅಫ್ಕೋರ್ಸ್ ತ್ರಿವಿಕ್ರಮ್ ತಗೊಂಡ್ಲೇಬೇಕು. ಇನ್ನು ಅದಾದ್ಮೇಲೆ ಮೋಕ್ಷಿತ್ ಅವ್ರನ್ನ ತಗೊಂತಾರೆ. ಹೌದು, ಮೋಕ್ಷಿತ್ ಅವ್ರು ಚೆನ್ನಾಗಿ ಆಡ್ತಾರೆ. ಯಾಕೆ ನಮ್ಮ ಶಶಿರ್ ಅವ್ರನ್ನ ಇದೇನ್ ಮಾಡ್ತಾರೆ ಅದನ್ನೇನು ಉಸ್ತುವಾರಿಗೆ ಬಿಟ್ಟು ಧರ್ಮವನ್ನ ಒಳಗೆ ಕಳ್ಸಿದ್ರೆ ಗೊತ್ತಾಗ್ಲಿಲ್ಲ. ಅವ್ರನ್ನೇ ಆಟ ಕಳ್ಸಿದ್ರೆ ತುಂಬಾ ಚೆನ್ನಾಗಿರೋದು ಅನ್ಸುತ್ತೆ. ಬಟ್ ಏನೇ ಗೊತ್ತಿಲ್ಲ, ಗೇಮ್ ಪ್ಲಾನ್ ತುಂಬಾ ತಪ್ಪಾಯ್ತು ಅನ್ಸುತ್ತೆ ಭವ್ಯಗೌಡ ಅವ್ರದ್ದು. ಅದಾದ್ಮೇಲೆ ಉತ್ತಮ ಅಂತ ಬಂದಾಗ ನಾನು ಮೊದಲೇ ಹೇಳಿದೆ ಭವ್ಯಗೌಡ ಅವರು ತ್ರಿವಿಕ್ರಮನ್ನ ಮೋಕ್ಷಿತವನ್ನ ತಗೊಂತಾರೆ. ಅದಾದ್ಮೇಲೆ ನಮ್ಮ ಶೋಭಾ ಶೆಟ್ಟಿ ಅವರು ಇವ್ರು ತಗೊಂತಾರೆ ಯಾರನ್ನ ರಜತ್ ಅವ್ರನ್ನ ಮತ್ತೆ ಹನುಮಂತ್ ಅವ್ರನ್ನ. ನಾನು ಮಂಜಣ್ಣ ತಗೋಬೇಕಾಗಿತ್ತು ಅನ್ಸುತ್ತೆ. ಯಾಕಂದ್ರೆ ತುಂಬಾ ಅಂದ್ರೆ ತುಂಬಾ ಫಿಸಿಕಲ್ ಟಾಸ್ಕ್ ಆಡಿದ್ರು, ತುಂಬಾ ಚೆನ್ನಾಗಿ ಆಡಿದ್ರು.
ಮಂಜಣ್ಣ ತಗಲಿಲ್ಲ ಅಂದ್ರೆ ಆ ಆಟಕ್ಕೆ ಶೋಭೆ ತರಲ್ಲ ಅನ್ಸುತ್ತೆ. ಅಂದ್ರೆ ಉತ್ತಮ ಅಂತ ಬಂದಾಗ ಅವ್ನು ತಗೊಳ್ಲೇಬೇಕು, ಆ ರೀತಿಯಾಗಿತ್ತು ಅವ್ರ ಆಟ. ಬಟ್ ತಗೊಂಡಿಲ್ಲ, ಅದರಿಂದ ಹನುಮಂತ ಕೊಡ್ತಾರೆ. ಹನುಮಂತರ ಕೊಡ್ಬೇಕಂದ್ರೆ ಹೌದು, ಹನುಮಂತರ ಕೂಡ ಚೆನ್ನಾಗಿ ಗೇಮ್ ಆಡಿದ್ದಾರೆ. ಬಟ್ 3 ಸಲ ಬಾಲ್ ಹಾಕ್ದಾಗಲೂ ಅವರು ಒಂದು ಮೀನುಗಳು ಸಾಧಿಸಿದ್ದಾರೆ. ಬಟ್ ಕಂಪೇರ್ ಟು ರಜತ್ ನಾನು ನೋಡಿದಾಗ ಅಂದ್ರೆ ಮಂಜಣ್ಣ ಕೂಡ ಚೆನ್ನಾಗಿ ಆಡಿದ್ರು ಗೇಮು. ಮಂಜಣ್ಣ ಹೊರಗಡೆ ಬಾಲ್ಸ್ ಎಲ್ಲ ತಗೊಂಡ್ಬರ್ಲಿಲ್ಲ ಅಂದ್ರೆ ಅದು ಆಗ್ತಾರಿಲ್ಲ. ಕೊನೆಗೆ ಶೋಭಾ ಶೆಟ್ಟಿ ಒಂದು ಡಿಸಿಷನ್ ತಗೊಂತಾರೆ. ಈ ಉತ್ತಮ ಅಂತ ನಿಮ್ಗೆ ಕೊಟ್ಟಿರ್ಬೋದು, ಬಟ್ ನನ್ನ ಹತ್ರ ಕರೆನ್ಸಿನ ನಾನು 1,000 ರೂಪಾಯಿ ಜಾಸ್ತಿನೇ ಕೊಡ್ತೀನಿ ಮಂಜಣ್ಣಿಗೆ ಅಂತೇಳಿ ಮಂಜಣ್ಣಿಗೆ ಕೊಡ್ತಾರೆ. ಅದು ಎಲ್ಲ ಎಕ್ಸೆಪ್ಟ್ ಮಾಡ್ತಾರೆ. ಏನಕ್ಕಂದ್ರೆ ಅಲ್ಲಿ ಆಟ ಇತ್ತು, ಅವ್ರ ಆಟ ಚೆನ್ನಾಗಿ ಆಡಿದ್ರು, ಅದು ಕೊಡ್ಲೇಬೇಕನ್ಸುತ್ತೆ, ಕೊಡ್ತಾರೆ. ಅದಾದ್ಮೇಲೆ ಈ ಉತ್ತಮ ಅಂತ ಬಂದಾಗ ಬಿಗ್ ಬಾಸ್ ಅವ್ರು ಹೇಳ್ತಾರೆ, ಇನ್ನ ಬೇರೆ ಉತ್ತಮ ಯಾರ ತಗೊಂಡಿದ್ರೆ ಅವರು ಮತ್ತೆ ನಾಯಕರು ಮಾತ್ರ ನಿಮ್ ಟೀಮ್ ಆಗಿರ್ತಾರೆ, ಇನ್ನಿರೋರೆಲ್ಲ ಬೇರೆ ಟೀಮ್ಗೆ ಹೋಗ್ತಾರೆ ಅಂತೇಳಿ ಅನೌನ್ಸ್ಮೆಂಟ್ ಬರುತ್ತೆ. ಆ ಟೈಮಲ್ಲಿ ಡಿಸ್ಕಸ್ ಆಗುತ್ತೆ, ಅಲ್ಲಿರೋ ಅಮೌಂಟ್ನೆಲ್ಲ ಹಂಚ್ಕೋಬೇಕಂತ. ಆ ಟೈಮಲ್ಲಿ ಮಂಜಣ್ಣಗೂ ಎಲ್ಲರಿಗೂ ಈಕ್ವಲ್ ಆಗಿ ದುಡ್ಡೆಲ್ಲ ಹಂಚ್ತಾರೆ. ದುಡ್ಡೆಲ್ಲ ಹಂಚಿದ್ಮೇಲೆ ಮತ್ತೆ ಬೇರೆ 5,000 ದುಡ್ಡು ಕೊಡ್ತಾರೆ. 5,000 ದುಡ್ಡಲ್ಲಿ ನೀವು ಮತ್ತೆ ಬಿಡ್ ಮಾಡ್ಬೇಕು, ಯಾರ್ಯಾರು ಬೇಕು ಯಾರ್ಯಾರಿಗಂತ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸೇಮ್ ಆಗುತ್ತೆ ಟೀಮು. ಧನರಾಜ್ ಅವರು ಮಾತ್ರ ಧನರಾಜ್ ಇದ್ಬಿಟ್ಟು ಚೇಂಜ್ ಆಗ್ತಾರೆ. ಧರ್ಮ ಅವರು ರೆಡ್ ಟೀಮ್ ಬರ್ತಾರೆ, ಬ್ಲೂ ಟೀಮ್ಗೆ ಧನರಾಜ್ ಅವರು ಹೋಗ್ತಾರೆ. ಅದು ಕಡಿಮೆ ಅಮೌಂಟ್ ಅಲ್ಲಿ 350-400 ಪಾಯಿಂಟ್ಸ್ ಅಲ್ಲಿ. ಹೈಯೆಸ್ಟ್ ಬಂದಿದ್ದ ನಮ್ಮ ಶಶಿರ್ ಅವರಿಗೆ, ಸೆಕೆಂಡ್ ಹೈಯೆಸ್ಟ್ ಬಂದ್ಬಿಟ್ಟು ಮಂಜಣ್ಣ ಅವರಿಗೆ 1700 ಪಾಯಿಂಟ್ ಬರ್ತವೆ. ಶಶಿರ್ ಅವರಿಗೆ 2,000 ಪಾಯಿಂಟ್ ಬರ್ತವೆ. ಆ ಟೈಮಲ್ಲಿ ಸ್ವಲ್ಪ ಇವರು ನಮ್ಮ ಭವ್ಯಗೌಡ ಹೇಳಿದ್ರ ಅನ್ಸುತ್ತೆ, ಯಾಕಂದ್ರೆ ಸ್ವಲ್ಪ ಕಾಸ್ಟ್ಲಿ ಆಯ್ತು ಅನ್ಸುತ್ತೆ. ಇನ್ನು ಕೊನೆಗೆ ಉಳಿತಿದ್ದು ನಮ್ಮ ಚೈತ್ರ ಅವರು, ಅವರಿಗೆ 300 ಪಾಯಿಂಟ್ ಕೊಟ್ಟು ಕರ್ಕೊಂತಾರೆ. ಬಟ್ ಸ್ವಲ್ಪ ನಾಟ್ ಶೋಲ್ಡ್ ಔಟ್ ಅಂದಾಗ ಅವಮಾನ ಅನ್ಸುತ್ತೆ, ಅದು ಸತ್ಯನೇ. ಓವರ್ ಆಗಿ ಆಟ ತಗೊಂಡಾಗ ಕಂಪೇಟಿವ್ ತಗೊಂಡಾಗ ಸ್ವಲ್ಪ ಮುಂಚೆನೆ ಇದ್ದಾರೆ ಫಿಮೇಲ್ ಕಂಟೆಸ್ಟೆಂಟ್ಗಳಲ್ಲಿ ನಮ್ಮ ಭವ್ಯಗೌಡ, ಮೋಕ್ಷತರು ಅಂತ ಹೇಳ್ಬೋದು. ಇನ್ನ ಟೋಟಲ್ ಆಗಿ ಫುಲ್ ಮಾಡ್ಬೇಕಂತೇಳಿ ನಮ್ಮ ಗೌತಮಿ ಮತ್ತು ಇವರು ಐಶ್ವರ್ಯ ಅವರು ಚೈತ್ರನ ಅಲ್ಲಿರೋ ಫ್ಯಾನ್ಸ್ ತಗೋಬೇಕಂತೇಳಿ ಪ್ಲಾನ್ ಮಾಡ್ತಾರೆ. ಬಟ್ ಆ ಪ್ಲಾನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಚೈತ್ರ ಅವ್ರು ತುಂಬಾ ಹುಷಾರಿದ್ದಾರೆ, ಚಾನ್ಸೇ ಕೊಡ್ಲಿಲ್ಲ ಅವ್ರಿಗೆ. ಯಾಕಂದ್ರೆ ಇವ್ರು ಪ್ಲಾನ್ ಮಾಡಿ ಬಟ್ಟೆ ಬದಲಾಯಿಸಕ್ ಹೋಗಿ ಅದೆಲ್ಲ ಪ್ಲಾನ್ ಮಾಡ್ತಾರೆ, ಅದು ಸರಿ ಇರಲಿಲ್ಲ ಅನ್ಸುತ್ತೆ. ನನ್ನ ಪ್ರಕಾರ ಇನ್ನು ಬೇರೆ ಪ್ಲಾನ್ ಮಾಡಬಹುದಾಗಿತ್ತು. ಬಟ್ ಬಾತ್ರೂಮ್ ಅಲ್ಲಿ ಬಟ್ಟೆ ಬದಲಾಯಿಸಬೇಕಾದ್ರೆ ಹೋಗಿ ಅವ್ರ ಮೇಲೆ ಅಟ್ಯಾಕ್ ಮಾಡಿ ತಗೋಬೇಕಂತ ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ. ಬಟ್ ಚೈತ್ರಕ್ಕ ಗೊತ್ತಲ್ಲ, ಬಿಟ್ಟಕ್ಕೆ ಕೊಟ್ಟಿಲ್ಲ ಅವ್ರಿಗೆ, ಬಿಡಕ್ ಚಾನ್ಸೇ ಇಲ್ಲ ಅಂತಾರೆ. ಇನ್ನಾದ್ಮೇಲೆ ಮಂಜು ಅವರು ಧನರಾಜ್ ಅವರು ಪಾಯಿಂಟ್ಸ್ ಎತ್ಬಿಡ್ತಾರೆ. ಸೇಮ್ ಟೀಮ್ ಪಾಯಿಂಟ್ಸ್ ಎತ್ತಬಹುದ ಅಂತ ಪ್ರಶ್ನೆ ಕೇಳಿದಾಗ ನಾವು ಸೇಮ್ ಟೀಮ್ ಅಲ್ಲ, ಈಗ ಅವರು ಮಾತ್ರ ಸೇಮ್ ಟೀಮ್ ಅಂತ ಹೇಳ್ತಾರೆ. ಅದು ನಿಜಾನೇ, ಬಟ್ ಮೈ ಮೇಲೆ ಪ್ರಜ್ಞೆ ಇರಬೇಕು ಆಟ ಆಡ್ಬೇಕಾದ್ರೆ. ಇರ್ಲಿಲ್ಲ ಅಂದ್ರೆ ಇದೇ ರೀತಿ ಆಗುತ್ತೆ. ತಪ್ಪು ಅನಿಸ್ತು. ಅಂದ್ರೆ ಮಂಜಣ್ಣ ಸ್ಟ್ರಾಟಜಿ ತಗೊಂಡ್ಲೇಬೇಕು ಗೆಲ್ಬೇಕಂದ್ರೆ. ಬಟ್ ಅವರು ನಮ್ ಧನರಾಜರ ಕಾಪಾಡ್ಕೋಬೇಕಾಗಿತ್ತು. ಬಟ್ ಸೋತ್ರು ಅಂತ ಅನ್ಸುತ್ತೆ ಆ ವಿಷಯದಲ್ಲಿ. ಮತ್ತೆ ಬಿಟ್ಟಿಂಗ್ ಬಂದಾಗ ಹೇಳಿದೆ ಈ ರೀತಿ ಒಂದು ಆಗಿತ್ತಂತ. ಟೋಟಲ್ ಆಗಿ ನಿನ್ನೆ ಎಪಿಸೋಡ್ ನೋಡಿದಾಗ ಕೊನೆಗೆ ನಮ್ಮ ತ್ರಿವಿಕ್ರಮ್ ಅವರು ಮಂಜಣ್ಣ ಅವರು ಮಾತಾಡ್ತಾರೆ, ಇನ್ಮೇಲೆ ನಾವು ಒಗ್ಗಟ್ಟಾಗಬೇಕು, ಇನ್ಮೇಲೆ ನಾವು ಇದಾಗಬೇಕಂತ. ಆಕ್ಚುಲಿ ತ್ರಿವಿಕ್ರಮ್ ಒಂಥರ ಆರ್ಗ್ಯುಮೆಂಟ್ ಮಾಡ್ತಾರೆ ಶೋಭಾ ಶೆಟ್ಟಿ ಅವ್ರ ಹತ್ರ. ಯಾಕೆಂದ್ರೆ ಅಲ್ಲಿ ಟಾಸ್ಕ್ ಆಡಿದ್ದು ಮಂಜಣ್ಣ, ನೀವು ಹೋಗಿ ರಜತ್ ಅವ್ರನ್ನ ಮತ್ತೆ ಹನುಮಂತ ಅವ್ರನ್ನ ಸೆಲೆಕ್ಟ್ ಮಾಡಿದ್ರಲ್ಲ ಅಂತ ಬಂದಾಗ ಆಕ್ಚುಲಿ ತ್ರಿವಿಕ್ರಮ್ ಅವರ ವಾದ ಏನಂದ್ರೆ ಹನುಮಂತ ಓಕೆ, ಬಟ್ ರಜತ್ ಯಾಕೆ ಅಂತ ಅವರ ಪ್ರಶ್ನೆ ಬಂತು. ಆದ್ರಿಂದ ಆ ಟೈಮಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಮ ಶೋಭಾ ಶೆಟ್ಟಿ ಅವರು, ಇಲ್ಲ ಅವರು ಟಾಸ್ಕ್ ನಿಮ್ಗೆ ನೀವು ಒಳಗಡೆ ಆಡೋದ್ರಲ್ಲಿ ಯಾವ ರೀತಿ ಕಾಣ್ತಾ ಇತ್ತು ಗೊತ್ತಿರ್ಲಿಲ್ಲ. ಬಟ್ ಹೊರಗಡೆ ನಮಗ್ ನೋಡೋರ್ಗೆ ಆ ಬಾಲ್ ನಿಮ್ಗೆ ತಪ್ಸೋದಾಗ್ಲಿ, ಬಾಲ್ ದಬ್ಬೋದಾಗ್ಲಿ, ಬಾಲ್ ತಗೊಂಡು ಮಂಜಣ್ಣ ಕೊಡೋದಾಗ್ಲಿ ರಜತ್ ಅವರೇ ಆಡ್ತಾ ಇದ್ರು. ಆದ್ರಿಂದ ನಾನು ಇಬ್ಬರನ್ನ ಬಿಟ್ಟು, ಅದರಲ್ಲಿ ಮಂಜಣ್ಣ ಬಿಟ್ಟು ನಾನು ಕೇವಲ ರಜತ್ ಅವ್ರ ಮಾತ್ರ ಸೆಲೆಕ್ಟ್ ಮಾಡ್ದೆ ಅಂತ ಹೇಳ್ತಾರೆ. ಅದು ನಿರ್ಧಾರ ಸರಿ ಇತ್ತು ಅನ್ಸುತ್ತೆ. ಬಟ್ ಆ ನಿರ್ಧಾರ ಕೆಲವ್ರಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ. ಏನಕ್ಕಂದ್ರೆ ಮಂಜಣ್ಣ ತುಂಬಾನೇ ಚೆನ್ನಾಗಿ ಗೇಮ್ ಆಡ್ತಾ ಇದ್ರು, ಚೆನ್ನಾಗಿ ಆಡಿದ್ರು ಕೂಡ ಆಟ. ಆ ರೀತಿ ಇತ್ತು ನಿನ್ನೆ ಎಪಿಸೋಡ್ ನೋಡಿದಾಗ. ಖಂಡಿತವಾಗ್ಲೂ ಇಲ್ಲಿ ಹೈಲೈಟ್ ಆಗಿದ್ದು ಮಾತ್ರ ಮಂಜಣ್ಣ, ರಜತ್, ನಮ್ಮ ಹನುಮಂತ ಆ ಟೀಮ್ ಅಲ್ಲಿ. ಈ ಟೀಮ್ ಅಂತ ಬಂದಾಗ ಮೋಕ್ಷತ ಮತ್ತು ಭವ್ಯಗೌಡ ಹೈಲೈಟ್ ಆಗಿದ್ದು. ಇನ್ನು ಇರೋರು ಎಲ್ಲೂ ಕಾಣ್ಲಿಲ್ಲ ಗುರು. ಐಶ್ವರ್ಯ ಕಾಣ್ಲಿಲ್ಲ, ಶಶಿರ್ ಕಾಣ್ಲಿಲ್ಲ, ತ್ರಿವಿಕ್ರಮ್ ಅವರು ಕೂಡ ವೇಸ್ಟ್, ಧರ್ಮಂತೂ ಇನ್ನ ವೇಸ್ಟ್ ಆ ಫಿಸಿಕಲ್ ಟಾಸ್ಕ್ ಅಲ್ಲಿ ಅನಿಸ್ತಾ ಇತ್ತು. ಓವರ್ ಆಲ್ ಆಗಿ ಕಂಪೇರ್ ಟು ರೆಡ್ ಟೀಮ್, ಬ್ಲೂ ಟೀಮ್ ಅಂದ್ರೆ ಬಂದ್ರೆ ನನಗೆ ಇಷ್ಟ ಆಗಿದೆ ರೆಡ್ ಟೀಮೇ. ಯಾಕಂದ್ರೆ ಆ ಟೀಮ್ ಅಲ್ಲಿ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿದ್ರು. ಒಂದಿನ ಒಂದು ಪೋಲ್ ಮಾಡಿದ್ದೆ, ಯಾವ ಟೀಮ್ ಇಷ್ಟ ನಿಮ್ಗೆ, ರೆಡ್ ಇಷ್ಟನಾ ಬ್ಲೂ ಇಷ್ಟನಾ ಅಂತ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ 70% ಬ್ಲೂಗೆ ವೋಟ್ ಮಾಡಿದ್ದಾರೆ. ರೆಡ್ ಟೀಮ್ ಯಾರು ಸಪೋರ್ಟೇ ಮಾಡಿಲ್ಲ ಅನ್ಸುತ್ತೆ. ನಾನ್ ಸಪೋರ್ಟ್ ಮಾಡಿದೆ ಅಂತ ನೀವು ಸಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಆಟ ಅಂತ ನೋಡಿದಾಗ, ನಿನ್ನ ಎಪಿಸೋಡ್ ನೋಡಿದಾಗ ನನಗೆ ಇಷ್ಟ ಆಗಿದ್ದು ಈ ಟೀಮೇನೆ. ತುಂಬಾ ಚೆನ್ನಾಗಿ ಆಡಿದ್ರು. ತ್ರಿವಿಕ್ರಮ್ ಅವರ ಎಫರ್ಟ್ ಇನ್ನು ಬೇಕಾಗಿತ್ತು ಆ ಟೀಮ್ಗೆ, ಅಷ್ಟು ಎಫರ್ಟ್ ಸಿಕ್ಕಿಲ್ಲ ಅಂತ ಅನ್ಸುತ್ತೆ. ಮತ್ತೆ ನಿನ್ನೆ ಎಪಿಸೋಡ್ ನೋಡಿದಾಗ ನಿಮ್ಗೆ ಹೈಲೈಟ್ ಅನ್ಸಿದ್ ಯಾರು ಅಂತ ಕಮೆಂಟ್ ಮಾಡಿ. ನಾನು ಮೊದಲೇ ಹೇಳಿದೆ ಈ ಎಪಿಸೋಡ್ ಆಫ್ ದ ಹೀರೋ ಮಂಜಣ್ಣ ಅಂತ ಹೇಳ್ಬೋದು. ತುಂಬಾ ಅಂದ್ರೆ ತುಂಬಾ ಸ್ಟ್ರಾಟಜಿ ಆಗ್ಲಿ, ಫಿಸಿಕಲ್ ಆಗ್ಲಿ, ಟಾಸ್ಕ್ ಆಗ್ಲಿ, ಪ್ಲಾನ್ ಮಾಡ್ಕೊಡೋದಾಗ್ಲಿ, ಇನ್ನೊಬ್ರಿಗೆ ಮಾಡೋದಾಗ್ಲಿ, ಏನೋ ಒಂದು ಕಿತಾಪತಿ ಮಾಡ್ತಾ ಇರ್ತಾರೆ ಮನೆಗೆ, ಸುಮ್ನೆ ಅಂತೂ ಇರಲ್ಲ. ಅದು ಬೇಕು ಬಿಗ್ ಬಾಸ್ ಮನೆಗೆ. ಕೊನೆಗೆ ಅಂತವ್ರೆ ಗೆಲ್ಲೋದು ನೋಡೋಣ. ಬಟ್ ತ್ರಿವಿಕ್ರಮ್ ಅವರು ನಾವಿಬ್ರು ಒಂದಾಗೋಣ.
ಎಲ್ಲಾದ್ರಿಗೆ ನಾನು ಬೈತಾ ಇರೋ, ಬಟ್ ನೀನು ಸಪೋರ್ಟ್ ಮಾಡ್, ನನಗೆ ಸಪೋರ್ಟ್ ಮಾಡಂತ ಮತ್ತೆ ಅದೇ ಆಟ ಶುರು ಮಾಡಿದ್ದಾರೆ. ಲಾಸ್ಟ್ ವೀಕಲ್ಲೆಲ್ಲ ಮಾತು ಕೊಟ್ಟಾಗೆಲ್ಲ ಬೈಸ್ಕೊಂಡು ಆಗಿದ್ದಾಯ್ತು. ಮತ್ತೆ ಈಗ ಅದೇ ಮಾತು ಎದಕ್ ಬರುತ್ತೆ ಗೊತ್ತಿಲ್ಲ. ಮತ್ತೆ ಇವರಿಬ್ರು ಮಾತಾಡಿದ್ ನೋಡಿ ನಿಮ್ಗೆ ಏನಿಸ್ತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.